ತ್ಯಾಗದ ಹಾದಿಯಲ್ಲಿ ಮಾನವೀಯತೆ, ಒಬ್ಬೊಬ್ಬರದು ಇಲ್ಲಿ ಒಂದೊಂದು ಕತೆ. ಇಲ್ಲಿ ನಾವು ಹುಟ್ಟಿದ್ದು ಮಾನವರಾಗಿ, ನಾವು ಹುಟ್ಟಿದ ಮೇಲೇನೆ ಧರ್ಮ ಹುಟ್ಟಿದ್ದು. ಇರೋವರೆಗೂ ಪ್ರೀತಿ ಸ್ನೇಹನ ಹಂಚಿ ಬಾಳೋಣ. ನೋಡ್ರು ಅನ್ವರ್, ಆಯಿಷಾ, ಇವತ್ತೆಲ್ಲ ಗೋಲಿಗಳು ನನಗೆ ಸಿಕ್ತು, ನಾನೇ ಗೆದ್ದೆ. ಹೌದು ಚೈತ್ರ, ನೀನು ಗೋಲಿ ಆಡೋದ್ರಲ್ಲಿ ಬಹಳ ಗಟ್ಟಿ ಬಿಡು. ಆದ್ರೆ ಇವತ್ತು ಸಂಜೆ ನಮ್ಮ ಮನೆಯಲ್ಲಿ ಹಬ್ಬದ ತಯಾರಿದೆ, ಆಮೇಲೆ ಆಡೋಣ. ಹೌದಾ ಅನ್ವರ್, ಹಾಗಾದ್ರೆ ಇವತ್ತು ನಿಮ್ಮ ಮನೆಯಲ್ಲಿ ಬಿರಿಯಾನಿ ಮಾಡ್ತಾರಾ? ನಂಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಅಯ್ಯೋ, ಬಿರಿಯಾನಿ ಮಾತ್ರ ಅಲ್ಲ ಚೈತ್ರ, ಅಪ್ಪ ಮಕ್ಕದಿಂದ ಬರುವ ನಂಗೆ ಬಳೆ, ನಿಂಗೆ ದೊಡ್ಡ ಗೊಂಬೆ ತರ್ತೀನಿ ಅಂದಿದ್ದಾರೆ, ಗೊತ್ತಾ? ಹಾ, ನಿಜನಾ ಆಯಿಷಾ? ನಂಗೆ ಗೊಂಬೆ ತರ್ತಾರಾ? ಇಬ್ರಾಹಿಂ ಅಂಕಲ್ ಎಷ್ಟು ಒಳ್ಳೆಯವರು ಅಲ್ವಾ? ಬರವಾ ಕಾವೇರಿ, ಇವತ್ತು ಬೆಳಗ್ಗೆನೆ ಡೈರಿಗೆ ಹಾಲು ಮುಟ್ಸ್ ಬಂದಿಯಾ? ನೋಡಿ ಅಧ್ಯಕ್ಷರೇ, ನಮ್ಮ ಕಾವೇರಿ ಬೆಳಗ್ಗೆ 6 ಗಂಟೆಗೆ ಎದ್ದು 3 ಪಟ್ಟೆ ಹಾಲು ಕರೆದು ಡೈರಿಗೆ ಹಾಕಿ ಬಂದವಳೆ. ಈ ಊರಲ್ಲಿ ಇವಳಷ್ಟು ಕಷ್ಟಪಡೋರು ಯಾರೂ ಇಲ್ಲ. ಹೌದವ್ವ ಮಲ್ಲಿಕ, ಕಾವೇರಿ ಈ ಊರ ಹೆಣ್ಮಗಳಾಗಿ ಹುಟ್ಟಿದ್ದೆ ನಮ್ಮ ಭಾಗ್ಯ. ಎಷ್ಟೋ ಕಡೆಗಳಿಂದ ಹೊರಗಳು ಬಂದರೂ ಒಂದೂ ಸರಿಯಾಗಿಲ್ಲ. ಏನೋ ದೇವ್ರ ದಯದಿಂದ ಈ ಸರಿ ಒಳ್ಳೆಯ ಹೊರ ಸಿಕ್ಕಿದ್ದಾನೆ. ಎಲ್ಲವೂ ಚೆನ್ನಾಗಿ ನಡೀಲಿ. ಊರಿನ ಹಿರಿಯರೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು. ಅದೆಲ್ಲ ಇರಲಿ ರಮಯ್ಯ, ಈ ಸಲ ಇಬ್ರಾಹಿಂ ಬೈ ಮಕ್ಕ ಕೊಡ್ತಿದಾರಲ್ಲ, ಇಡೀ ಊರೇ ಸಂಭ್ರಮದಲ್ಲಿದೆ. ಹೌದು ಕಾವೇರಮ್ಮ, ಇಬ್ರಾಹಿಂ ಬೈ ಇದಕ್ಕೋಸ್ಕರ 10 ವರ್ಷದಿಂದ ದುಡ್ಡು ಕೂಡಿಟ್ಟಿದ್ದಾರೆ. ಈ ಊರಲ್ಲಿ ಯಾರೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ನಾವೆಲ್ಲ ಒಂದೇ. ಹೌದಣ್ಣ, ಇಬ್ರಾಹಿಂ ಅಣ್ಣ ಮೆಕ್ಕದಿಂದ ಬಂದ್ಮೇಲೆ ನಾವು ಎಲ್ಲರೂ ಹೋಗಿ ಅವ್ರ ಆಶೀರ್ವಾದ ತಗೋಬೇಕು. ಏನೋ ಸೋಮಣ್ಣ, ಊರೆಲ್ಲ ಹಬ್ಬದ ಸಂಭ್ರಮದಲ್ಲಿದೆ ಅಂತೇಳಿ ಹಳೆ ಸಾಲ ಕೊಡೋದನ್ನೇ ಮರ್ತು ಬಿಟ್ಟೇನೋ. ಮೋಹನ್ ಸಾವುಕಾರನ ಹತ್ರ ದುಡ್ಡು ಇಸ್ಕೊಂಬಕ್ಕಾರೆ ಇರ್ಬೇಕಂತ ಜಾಣ್ತಾನ, ವಾಪಸ್ ಕೊಡತ್ತೀವಿ ಯಾಕಿಲ್ಲ? ರಂಗ ಕೇಳೋ, ಇವನ್ನ ಹೋದ್ ತಿಂಗಳದ ಬಡ್ಡಿ ಕೊಟ್ಟಿದ್ದಾನೆ ಕೇಳು. ಸೋಮಣ್ಣ, ಹೋದ್ ತಿಂಗಳು ಬಡ್ಡಿ ತಂದು ಕೊಟ್ಟಿನ ನೀನು? ನಾಳೆ ಸಂಜೆ ಒಳಗೆ ತಂದು ಕೊಡದೆ ಹೋದ್ರೆ ನಿನ್ ಮನೆ ಬಾಗ್ಲು ನಾನ್ ತಟ್ಟಬೇಕಾಗುತ್ತೆ, ಹುಷಾರ್. ರಂಗ, ದಯವಿಟ್ಟು ಕೈ ಬಿಡಪ್ಪ. ಮಳೆ ಇಲ್ಲದೆ ಬೆಳೆ ಎಲ್ಲ ಒಣಗಿ ಹೋಗಿದೆ. ಡೈರಿಯಿಂದ ಬಂದು ದುಡ್ಡೆಲ್ಲ ಚೈತ್ರಲ್ಲಿ ಆಸ್ಪತ್ರೆಗೆ ಖರ್ಚು ಮಾಡಿದ್ದೀನಿ. ಮುಂದಿನ ತಿಂಗಳು ಬಡ್ಡಿ ಎಲ್ಲ ಸಮೇತ ತೀರಿಸ್ತೀನಿ. ದಯವಿಟ್ಟು ನಮ್ಮ ಅಪ್ಪನ ಬಿಟ್ಬಿಡಿ, ನನಗೆ ಭಯ ಆಗುತ್ತೆ. ಏ ರಂಗ, ಕೈ ಕೆಳಗಿಳಿಸು. ಮಕ್ಕಳ ಮುಂದೆ ಹಿಂಗ ಆಡೋದು, ವಯಸ್ಸಾದವ್ರ ಹತ್ರ ಹೆಂಗ್ ನಡ್ಕೋಬೇಕಂತ ಗೊತ್ತಾಗಲ್ವಾ? ಕಾವೇರಿ, ಫಸ್ಟ್ ನಿಂದ ಎಷ್ಟಿದೆ ಅಷ್ಟು ನೋಡ್ಕೊ, ಆಮೇಲೆ ನೀ ಬುದ್ಧಿ ಹೇಳುವಂತೆ. ರಂಗ, ಬಾಯಿ ಮುಚ್ಚು. ನಾವು ಕಾವೇರಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿನ್ಗಿಲ್ಲ. ಏಯ್ ರಂಗ, ಎಷ್ಟೋ ಕೊಬ್ಬು ನಿನಗೆ, ಕಾವೇರಿ ಬಗ್ಗೆ ಮಾತಾಡಕ್ ನೀನ್ ಯಾರು? ಹೌದಾ ರಂಗ, ಸಾವುಕಾರ ನಿನ್ ಜೊತೆ ಇದಾರೆ ಅಂತೇಳಿ ಇಷ್ಟೊಂದು ಹಾರಾಡ್ತಾ ಇದೀಯಾ? ವಯಸ್ಸಾದವ್ರ ಮೇಲೆ ಕೈ ಮಾಡ್ತಾರಾ? ತೆಗಿಯೋ ಕೈನ. ಅಧ್ಯಕ್ಷರೇ, ಏನೋ ಗುಂಡ, ಏನಾಯ್ತು? ಅಧ್ಯಕ್ಷರೇ, ಇವತ್ತು ನಮ್ಮ ಹೋಟ್ಲಲ್ಲಿ ಮಸಾಲೆ ವಡೆ ಚಟ್ನಿನೇ ಮಾಡಿಲ್ಲ ಅಧ್ಯಕ್ಷರೇ. ಜನಗಳು ಬಾಯಿಗೆ ಬಂದಂಗೆ ಬೈದು ಹೋಗ್ತಿದ್ದಾರೆ. ನನ್ನ ವ್ಯಾಪಾರ ಎಲ್ಲ ಹಾಳಾಗೋಯ್ತು ಅಧ್ಯಕ್ಷರೇ. ಲೇ ಗುಂಡಪ್ಪ, ಸುಮ್ನಿರು. ಊರಲ್ಲಿ ಎಷ್ಟೋ ಜನಕ್ಕೆ ಕಷ್ಟ ಇದೆ. ನಿನಗೆ ನೋಡಿದ್ರೆ ಚಟ್ನಿ ಚಿಂತನೆ, ಚಟ್ನಿ ನೋಡಿ ಅಧ್ಯಕ್ಷರೇ. ಲೇ ತಿಮ್ಮಪ್ಪ, ಲೇ ಗುಂಡ, ನಿಲ್ಸ್ರ ನಿಮ್ ತಿಂಡಿ ಪೋತ್ರಾಗನ, ಇಲ್ಲಿಂದ ಹೋಗ್ರ ಮನೆಗೆ. ಕಾವೇರಿ, ಸಂಜೆ ಮನೆ ಹತ್ರ ಬಾ, ನಾನು ರತ್ನಕ ಸೇರಿ ಸೊಪ್ಪೆತ್ತಿಟ್ಟಿದೀವಿ, ಆಯ್ತಕ್ಕ? ರೀ, 10 ವರ್ಷದಿಂದ ನೀವು ದಿನ 1 ರೂಪಾಯಿ ಕೂಡಿಟ್ಕೊಂಡು ಬಂದ್ ಕನ್ಸು ಇವತ್ತು ನನ್ ಸಾಕ್ತಿದೆ ರೀ. ನೀವು ನಿಜವಾಗ್ಲೂ ಪುಣ್ಯವಂತರು. ನೀವು ಮಕ್ಕಾಗೆ ಹೋದಾಗ ನಮಗಾಗಿ, ನಮ್ಮ ಊರಿನ ಜನರ ಒಳ್ತಿಗಾಗಿ ಆ ಅಲ್ಲಾನಲ್ಲಿ ದುವಾ ಮಾಡಿ ಬನ್ನಿ. ಇನ್ಶಾ ಅಲ್ಲ, ಆ ಅಲ್ಲನ್ ಕೃಪೆಯಿಂದ ನಾ ಮಕ್ಕಕ್ಕೆ ಹೋಗಿ ಬಂದ್ರೆ ನನ್ನ ಜನ್ಮ ಸಾರ್ಥಕ ಆದಂಗೆ ಫಾತಿಮಾ. ಯಾರೋ ಕರೀತಿದ್ದಾರೆ, ನೋಡ್ ಬರ್ತೀನಿ. ಇಬ್ರಾಹಿಂ ಚಾಚಾ, ಹಾ, ಶರೀಫ್ ಕಾಕ ಬನ್ನಿ ಒಳಗೆ. ರೀ, ಶರೀಫ್ ಕಾಕ ಬಂದ್ರು. ಚಾಚಾ, ಟಿಕೆಟ್ ಎಲ್ಲ ರೆಡಿ ಆಗಿದೆ. ಇವತ್ತು ರಾತ್ರಿ 9 ಗಂಟೆಗೆ ಗಾಡಿ ಅಂತ ಬೇಕು. ಅಲ್ಹಮ್ದುಲಿಲ್ಲಾ. ಆದ್ರೆ ಏನಾಯ್ತು ಶರೀಫ್?
ಯಾಕೆ ಮುಖ ಸಣ್ಣದು ಮಾಡ್ಕೊಂಡಿದೀಯಾ? ಅದು ನಮ್ಮ ಸೋಮಣ್ಣನ ಮಗಳು ಚೈತ್ರ ಇದ್ದಕ್ಕಿದ್ದಂತೆ ಆಸ್ಪತ್ರೆಗೆ ಸೇರಿದಾಳಂತೆ ಚಾಚಾ. ರಕ್ತವಾಂತಿ ಮಾಡ್ಕೊಂಡಿದ್ದಾಳಂತೆ. ಊರವರೆಲ್ಲ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಸುಭಾನಲ್ಲ. ಚೈತ್ರ ಕಡೆಯವರು ಯಾರು? ಸೋಮಣ್ಣ ಮಗುವಿಗೆ ತಕ್ಷಣ ಆಪರೇಷನ್ ಮಾಡಬೇಕು. 2 ಲಕ್ಷ ರೂಪಾಯಿ ಇವಾಗಲೇ ಕಟ್ಟಬೇಕು. 1 ಗಂಟೆ ತಡವಾದ್ರೂ ಮಗು ಉಳಿಯಲ್ಲ. ಅಯ್ಯೋ ದೇವ್ರೆ, ನನ್ನ ಮಗಳನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಡಿ ಡಾಕ್ಟರ್, ಪ್ಲೀಸ್. ಯಾರಾದ್ರೂ ಕಾಲಾರು ಹಿಡಿದು ನನ್ನ ಮಗಳನ್ನ ಉಳಿಸ್ಕೊಟ್ರಿ. ಸೌಕರ್ಯ, ನನ್ನ ಮಗಳ ಪ್ರಾಣ ಉಳಿಸ್ಕೊಡಿ ಸೌಕರ್ಯ. ನೀವೇ ದುಡ್ಡು ಕೊಡಬೇಕು. ನನ್ನ ಹತ್ರ ಇರೋದು ಒಂದು ಭೂಮಿ ಮಾತ್ರ. ದಯವಿಟ್ಟು ನಿಮ್ಮ ಕಾಲಿಗೆ ಬಿಡ್ತೀನಿ. ನನ್ನ ಮಗಳು ಉಳಿಸ್ಕೊಡಿ ಸೌಕರ್ಯ. ನೋಡು ಸೋಮಣ್ಣ, ನೀನು ಕಣ್ಣೀರು ಹಾಕಿದ ತಕ್ಷಣನೇ ಮನಸ್ಸು ಕರಗಲ್ಲ ಆಯ್ತಾ. ನಿನ್ನ ಹತ್ರ ಏನು ಆಸ್ತಿ ಇದೆ ಅದನ್ನ ತಂದು ಅಡ್ಬಿಟ್ರೆ ಮಾತ್ರ ನಾನು ನಿನಗೆ ದುಡ್ಡು ಕೊಡೋದು. ಏನು ಧರ್ಮಛತ್ರ ಅಲ್ಲ ಆಯ್ತಾ. ಆಸ್ತಿ ಪತ್ರನ ಫಸ್ಟ್ ತಂದು ಕೊಡೋಕೆ ಹೇಳು, ಆಮೇಲೆ ಏನಿದ್ರು ಲೆಕ್ಕಾಚಾರ ಆಯ್ತಾ. ಲೇ ಸೋಮಣ್ಣ, ಫಸ್ಟ್ ಎದ್ನಿಲ್ಲ. ಫಸ್ಟು ಆಸ್ತಿ ಪತ್ರ ತಗೊಬಂದು ಹಡ ಇಡು, ಆಮೇಲೆ ದುಡ್ಡು ತಗೊಳ್ಳುವಂತೆ. ಸೌಕರ್ಯ, ನಿನ್ನ ಕೈ ಮುಗಿತೀನಿ, ಜೀತಕ್ಕೆ ಇಟ್ಕೊಳ್ಳಿ ನನ್ನನ್ನ, ನನ್ನ ಮಗಳನ್ನ ಉಳಿಸ್ಕೊಡಿ. ಸೌಕರ್ಯ, ಹುಟ್ಟಿನಿಂದಲೂ ನಾವೆಲ್ಲ ಒಂದೇ ಮಣ್ಣಿನಲ್ಲಿ ಬೆಳೆದವರು. ಮಗು ಜೀವನ ಹೋದ್ಮೇಲೆ ಆಸ್ತಿ ಪತ್ರ ತಗೊಂಡು ನೀವೇನು ಮಾಡ್ತೀರಾ? ಸೌಕರ್ಯ, ಆ ಮಗು ಇನ್ನು ಪ್ರಪಂಚನೇ ನೋಡಿಲ್ಲ. ಬಡವನ ಹತ್ತಿರ ಈ ಸಮಯದಲ್ಲಿ ಆಸ್ತಿ ಪತ್ರ ಎಲ್ಲಿರುತ್ತೆ ಸೌಕರ್ಯ? ಸ್ವಲ್ಪ ಮನುಷ್ಯತ್ವ ತೋರಿಸಿ ಸೌಕರ್ಯ. ನಿಜ ಸೌಕರ್ಯ, ಮಗು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೆ. ಸ್ವಲ್ಪನೂ ದಯೆ ಇಲ್ವಾ ನಿಮ್ಗೆ? ಏನೋ ಮೋಹನ, ಒಂದು ಹಸುಗೂಸು ನಿನ್ ಮುಂದೆ ಪ್ರಾಣ ಬಿಡ್ತಾ ಇದ್ರು ನಿನ್ನ ವ್ಯಾಪಾರ ಬುದ್ಧಿನೇ ಹೆಚ್ಚಾಯ್ತಾ? ನಿನ್ಗೆ ದುಡ್ಡೇ ಹೆಚ್ಚಾಯ್ತಾ? ನೀನ್ ಮನುಷ್ಯನ ನೀನು? ಅಳ್ಬೇಡ ರಾಧಕ್ಕ, ಚೈತ್ರ ನಮ್ಮೂರಿನ ಮಗು. ತಗೋ, ನಾನು ಬಟ್ಟೆ ಹೊಲ್ದಿದ್ದು 5,000 ರೂಪಾಯಿ ದುಡ್ಡಿದೆ, ಇದರಲ್ಲೇ ಅವಳು ನೋಡ್ಕೊ. ಸೋಮಣ್ಣ, ಮಗುಗೆ ಇಡ್ಲಿ ತಂದಿದ್ದೀನಿ. ಅವಳು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಅನ್ಸುತ್ತೆ. ಏನು ಯೋಚನೆ ಮಾಡಬೇಡಪ್ಪ. ದುಡ್ಡಿನ ಏನು ಸಮಸ್ಯೆ ಇರೋ ನನ್ನ ಹತ್ರ ಹೇಳು, ನಾನು ಸಹಾಯ ಮಾಡ್ತೀನಿ. ನಮ್ಮ ಹೋಟ್ಲ್ ಕಡೆಯಿಂದ ಏನಾದ್ರು ಸಹಾಯ ಬೇಕಾದ್ರೆ ಕೇಳಪ್ಪ. ಹಾಂ, ಏನು ಟೆನ್ಷನ್ ಮಾಡ್ಕೋಬೇಡ. ಹಾಂ, ಕೂಲಾಗಿರಪ್ಪ, ಮಗುನ ಚೆನ್ನಾಗಿ ನೋಡ್ಕೊ. ಸೋಮಣ್ಣ, ನನ್ನ ಕೈಯಿಂದ ಏನು ಸಹಾಯ ಆಗುತ್ತೆ ಅದು ನಾನು ಮಾಡ್ತೀನಿ ಸೋಮಣ್ಣ, ಏನು ಬೇಜಾರು ಮಾಡ್ಕೋಬೇಡ. ಡಾಕ್ಟ್ರೇ, ನೀವು ಆಪರೇಷನ್ ಶುರು ಮಾಡಿ, ಇಡೀ ಊರೇ ಆ ಮಗುವಿನ ಹಿಂದೆ ನಿಲ್ಲುತ್ತೆ. ಸರಿ, ನೀವು ಅಲ್ಲಿ ದುಡ್ಡು ಕಟ್ಟಿ, ನಾನು ಆಪರೇಷನ್ಗೆ ರೆಡಿ ಮಾಡ್ತೀನಿ. ಅಮ್ಮ ಅಮ್ಮ, ಏನಾಯ್ತು ಮಕ್ಕಳೇ? ಯಾಕೆ ಹೇಳ್ತಿದ್ದೀರಾ? ಏನಾಯ್ತು? ಅಪ್ಪ, ನಮ್ಮ ಚೈತ್ರ ಆಸ್ಪತ್ರೆಯಲ್ಲಿ ಮಲಗಿದ್ದಾಳೆ. ಬದುಕೋಕೆ ತುಂಬಾ ದುಡ್ಡು ಬೇಕಂತೆ. ಅವಳಿಲ್ಲದ ಹಬ್ಬ ನನಗೆ ಬೇಡ ಅಪ್ಪ. ಅಪ್ಪ, ನಂಗೆ ಬಳೆನೂ ಬೇಡ, ಗೊಂಬೆನೂ ಬೇಡ. ಚೈತ್ರ ಆಸ್ಪತ್ರೆಯಲ್ಲಿದ್ದಾಳೆ, ಅವಳನ್ನ ಮನೆಗೆ ಕರ್ಕೊಬನ್ನಿ ಅಪ್ಪ. ಅವ್ರ ಹತ್ರ ದುಡ್ಡು ಇಲ್ಲ ಅಂತೆ ಆಪರೇಷನ್ ಮಾಡೋಕ್ಕೆ. ಅವ್ರು ಸೌಕರ್ಯ ಕೊಡ್ತಿಲ್ಲಪ್ಪ. ಫಾತಿಮಾ, ನಾನು 10 ವರ್ಷದ ಕನಸು ಒಂದು ಕಡೆ, ನಮ್ಮ ಕಣ್ಣೆದುರಿಗೆ ಬೆಳೆದಿರೋ ಮಗುನ ಜೀವ ಇನ್ನೊಂದು ಕಡೆ. ಯಾ ಅಲ್ಲ, ನಾನೀಗೇನು ಮಾಡಲಿ ಫಾತಿಮಾ? ನಿಜ ರೀ, ಕಣ್ಣೆದ್ರೆ ಒಂದು ಜೀವ ಹೋಗ್ತಿರುವಾಗ ನಾವು ಮಕ್ಕಗೆ ಹೋದ್ರೆ ಆ ಅಲ್ಲಾಹನು ನಮ್ಮನ್ನ ಕ್ಷಮಿಸ್ತಾನ? ಕಣ್ಣೆದ್ರೆ ಸಾಯ್ತಿರೋ ಮಗುವನ್ನ ಉಳಿಸೋದು ಇಡೀ ಮಾನವ ಕುಲವನ್ನೇ ಉಳಿಸಿದಾಗೆ ಅಂತ ಆ ಕುರಾನ್ ನಲ್ಲಿ ಸಹ ಹೇಳಿದ್ದಾರೆ. ಈ ದುಡ್ಡನ್ನ ಆ ಮಗುವಿಗೆ ಕೊಟ್ಬಿಡಿ. ಅನ್ವರ್, ಆಯ್ಷಾ, ಅಳ್ಬೇಡಿ ಮಕ್ಕಳೇ. ನಿಮ್ಮಪ್ಪ ಚೈತ್ರಕ್ಕನನ್ನ ಬದುಕ್ಸಕ್ಕೆ ಆಸ್ಪತ್ರೆಗೆ ಬರ್ತಾರೆ. ಅಳ್ಬೇಡಿ, ಹೋಗಿ ಮುಖ ತೊಳ್ಕೊಳ್ಳಿ. ಫಾತಿಮಾ, ನಡಿ ನಾವು ಆಸ್ಪತ್ರೆಗೆ ಹೋಗೋಣ. ಏನಾ ಮೋಹನ, ಮಗಿಗೆ ದುಡ್ಡು ಕೊಡಕ್ಕೆ ಆಸ್ತಿ ಪತ್ರ ಕೇಳ್ತಿದ್ದೀನೋ? ಬುದ್ಧಿ ಇದೆಯಾ ನಿನ್ಗೆ? ಕೊಡೋ ಮಗಿಗೆ ದುಡ್ಡು. ಲೇ ರತ್ನಮ್ಮ, ಸೌಕರ್ಯ ಎದುರುಗಡೆ ಸೌಂಡ್ ಜಾಸ್ತಿ ಮಾಡಬೇಡ, ಹೇಳ್ತಾ ಇದ್ದೀನಿ. ಹೇ ರಂಗ, ಸುಮ್ಮನೆ ಇರು. ಸೌಕರ್ಯ, ಹಣ ಹಣ ಅಂತ ಪ್ರಾಣ ಹಿಂಡ್ಬೇಡಿ. ಸೌಕರ್ಯ, ಹಣ ಯಾವತ್ತಿದ್ರೂ ಬರುತ್ತೆ, ಆದರೆ ಹೋದ ಜೀವ ಎಂದಿಗೂ ಬರಲ್ಲ. ಸೌಕರ್ಯ, ಒಂದು ಮುದ್ದ ಮಗುವಿನ ಜೀವಕ್ಕಾಗಿ ನಿಮ್ಮ ಧರ್ಮ ಬುದ್ಧಿ ತೋರಿಸಿ. ರತ್ನಮ್ಮ, ಊರನ್ನೆಲ್ಲ ಕರ್ಕೊಂಬಂದ್ಬಿಟ್ರೆ ಈ ಸೌಕಾರ ಹೆದರ್ತಾನೆ ಅಂತ ತಿಳಿದಿದ್ಯಾ? ಸೋಮಣ್ಣನಿಗೆ ಮಗಳ ಮೇಲೆ ಪ್ರೀತಿ ಇದ್ರೆ ಅವ್ರ ಆಸ್ತಿ ಪತ್ರವನ್ನ ತಗೊಬಂದು ನನ್ನ ಹತ್ರ ಅಡ ಇಡ್ಲಿ. ನೋಡಿ, ನನ್ನ ದುಡ್ಡಿಗೆ ಭದ್ರತೆ ಇಲ್ಲದೆ ಇದ್ರೆ ನಾನು ಹಾಸ್ಪಿಟ್ಲಿಗೆ ಬಂದು ಯಾವ ಕಾರಣಕ್ಕೂ ಸೈನ್ ಹಾಕಲ್ಲ, ಅಷ್ಟೇ. ತಗೊಳ್ಳಿ ಸೌಕರ್ಯ, ಇದ್ರಲ್ಲಿ ನನ್ನ ಮದುವೆ ಒಡವೆಗಳಿವೆ, ಕೊಡಿ ಅವ್ರಿಗೆ ದುಡ್ಡು. ಸೌಕರ್ಯ, ತುಂಬಾ ಚಿನ್ನ ಇದೆ, ಸ್ವಲ್ಪ ಲಾಭನೇ ಆಗುತ್ತೆ, ತಗೋಬಿಡಿ. ಸೌಕರ್ಯ, ನಾನು ಹಜ್ ಯಾತ್ರೆಗೆ ಅಂತ 2 ಲಕ್ಷ ದುಡ್ಡು ಕೂಡಿಟ್ಟಿದ್ದೆ. ಇದನ್ನ ತಗೊಂಡು ಅವ್ರಿಗೆ ಕೊಟ್ಟು ನನ್ನ ಮಗು ಪ್ರಾಣ ಉಳಿಸಿ ಸೌಕರ್ಯ. ಸಾವುಕಾರ್ರೆ, ಒಂದು ಹೆಣ್ಣಿಗೆ ಮದುವೆ ಒಡೆಗಳಂದ್ರೆ ಎಷ್ಟು ಪ್ರಾಣ ಗೊತ್ತಾ? ಆದರೆ ಕಾವೇರಿ ಒಂದು ಮುಗ್ಧ ಮನಸ್ಸಿನ ಮಗಿಗೆ ತನ್ನ ಇಡೀ ಬದುಕನ್ನೇ ಮುಡಿಪಾಗಿಡ್ತಿದ್ದಾಳೆ. ನೋಡು ಮೋಹನ, ನೋಡು, ಇಬ್ರಾಹಿಂ ಬಾಯಿ ತನ್ನ ದೇವರನ್ನೇ ಇಲ್ಲಿ ಹುಡುಕ್ತಿದ್ದಾನೆ. ಇದು ನೋಡಿದ್ಮೇಲೂ ನಿನ್ ಮನಸ್ಸು ಕರಗ್ಲಿಲ್ಲ ಅಂದ್ರೆ ನೀನ್ ಮನುಷ್ಯನೇ ಅಲ್ಲ. ನನ್ನೆಲ್ಲರೂ ದಯವಿಟ್ಟು ಕ್ಷಮಿಸ್ಬಿಡಿ. ಇಬ್ರಾಹಿಯವರ ತ್ಯಾಗ, ಆ ಕಾವೇರಿಯವರ ಒಂದು ನಿಜವಾದ ಒಂದು ಪ್ರೀತಿ ವಿಶ್ವಾಸ ನನ್ನ ಕಣ್ಣನ್ನು ಧರಿಸಿದೆ ಇವತ್ತು.
ಈ ಹಣ, ಈ ಒಡವೆ ಯಾವುದು ನನಗೆ ಬೇಡ. ಹಾಸ್ಪಿಟ್ಲ್ ಖರ್ಚನ್ನ ನಾನೇ ಕೊಡ್ತೀನಿ ಪೂರ್ತಿ. ಇಬ್ರಾಬಾಯಿ, ನೀವು ಹಜ್ಜಿ ಹೊರಡಿ, ಅದ್ರ ಖರ್ಚು ಕೂಡ ನಾನೇ ಕೊಡ್ತೀನಿ. ರಂಗ, ಈ ಊರಲ್ಲಿ ಇನ್ಯಾರ ಮೇಲೂ ಕೈ ಮಾಡಬಾರ್ದಪ್ಪ. ನನ್ನ ಕ್ಷಮಿಸ್ಬಿಡಿ ಸಾವುಕಾರ್ರೆ, ಇನ್ನು ನಾನು ಬದಲಾಗ್ತೀನಿ. ಈ ಊರಿನ ಜನಗಳ ಸೇವೆನೂ ನಾನು ಮಾಡ್ತೀನಿ. ಆಪರೇಷನ್ ಸಕ್ಸಸ್ ಆಗಿದೆ. ಮಗು ಜೀವಕ್ಕೆ ಏನೂ ಅಪಾಯ ಇಲ್ಲ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಜ್ಞಾನ ಬರುತ್ತೆ. ಓಕೆ, ಡಾಕ್ಟ್ರ್ ಹೇಳಿದ್ರು ಮಗು ಹುಷಾರಾದ್ಲಂತೆ, ಯಾವ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ದಾರೆ. ಹೌದಾ? ಹಾಗಿದ್ರೆ ಈ ಸಲ ಬಕ್ರೀದ್ ಹಬ್ಬನ ನಮ್ಮೂರು ಪಂಚಾಯತಿ ಕಟ್ಟೆಯಲ್ಲಿ ಅದ್ದೂರಿಯಾಗಿ ಆಚರಿಸೋಣ, ಏನಂತೀರಾ? ಇಬ್ರಾಹಿಂ ಭಯ್ಯ, ಕಾವೇರವ್ವ, ನಿಮ್ಮ ಉಪಕಾರ ನಾನು 7 ಜನ್ಮಕ್ಕೂ ಮರೆಯೋಕ್ಕಾಗಲ್ಲ. ಏಕೆಂದರೆ ನನ್ನ ಮಗಳಿಗೆ ಪುನರ್ಜನ್ಮ ನೀವು ಕೊಟ್ಟಿರೋಂಥರು. ನನ್ನ ಮೇಲೆ ಕೋಪನಾ? ನನ್ನಿಂದ ನೀವು ಮಕ್ಕಾಗೋಗೋದು ತಡವಾಯ್ತಾ? ಯಾಕವ್ವ ಕೋಪ? ಅಲ್ಲ, ನಿನ್ ಪ್ರಾಣ ಉಳಿಸೋ ಮುಖಾಂತರ ನಾನು ಹಜ್ಜಿಗೆ ಹೋಗಿ ಬಂದ ಅಷ್ಟು ಪುಣ್ಯ ಕೊಟ್ಟಿದ್ದಾನೆ. ನಾನು ಯಾಕೆ ನಿನ್ ಮೇಲೆ ಕೋಪ ಮಾಡ್ಲಿ ಹೇಳು? ಚೈತ್ರಿ ಇವತ್ತು ಹುಷಾರಾದ್ಲು. ಇವತ್ತು ನಮ್ಮನೆ ಬಿರಿಯಾನಿ ಇದೆ, ನೀವು ಪೂರ್ತಿ ತಿನ್ಬೇಕು, ಆಯ್ತಾ? ಖಂಡಿತ ಆಯಿಷಾ. ಚೈತ್ರ ಮಾತ್ರ ಅಲ್ಲ, ಇವತ್ತು ಇಡೀ ಊರೇ ನಮ್ಮ ಚಾಚಾ ಮನೆಯಲ್ಲಿ ಹಬ್ಬದ ಅಡಿಗೆ ತಿನ್ನಬೇಕು. ಸೌಕರ್ ಕೂಡ ಬರ್ತಾರೆ. ನೋಡಿ ರಾಮಯ್ಯ, ಚೈತ್ರಿಗೆ ನನ್ನ ಕೈಯಾರೆ ನಾನೇ ಬಟ್ಟೆ ಹೊಲ್ದು ಕೊಟ್ಟಿರೋದು. ಮಹಾಲಕ್ಷ್ಮಿ ತರ ಕಾಣ್ತಿದ್ದಾಳೆ. ಓ, ಎಲ್ಲ ಇಲ್ಲೇ ಸೇರ್ಬಿಟ್ಟಿದ್ರಲ್ಲ, ಒಳ್ಳೇದಾಯ್ತು. ನಾನು ಇವತ್ತು ಚೈತ್ರ ಹುಷಾರಾಗಿರೋ ಖುಷಿಗೆ ಹಬ್ಬ ಬೇರೆ ಇದೆ, ಎಲ್ಲ ಸೇರಿ ಪಾಯಸ ಕುಡಿಯೋಣ ಅಂತ ಅನ್ಕೊಂಡು ಎಲ್ರಿಗೂ ತಂದಿದ್ದೀನಿ. ಒಳ್ಳೆ ಗೋಡಂಬಿ ಹಾಕಿರೋ ಪಾಯಸ, ಚೆನ್ನಾಗಿ ಮಜಾ ಮಾಡೋಣ ಇವತ್ತು. ತಗೊಳ್ರಿ, ಎಲ್ರಿಗೂ ಕೊಡಿ. ಹಬ್ಬ ಹಬ್ಬ ಪ್ರೀತಿ ತುಂಬಿದ ಬಕ್ರೀದ್ ಹಬ್ಬ, ಧರ್ಮವನ್ನು ಮೀರಿದ ತ್ಯಾಗದ ಬಕ್ರೀದ್ ಹಬ್ಬ. ಮನದ ಕಲ್ಮಶ ಅಳಿಸಿ ಹಾಕುವ ಸ್ನೇಹದ ಹಬ್ಬ, ಮಾನವೀಯತೆ ಮೌಲ್ಯ ಸಾರುವ ಶಾಂತಿಯ ಹಬ್ಬ. ಹಬ್ಬ ಹಬ್ಬ ಪ್ರೀತಿ ತುಂಬಿದ ಬಕ್ರೀದ್ ಹಬ್ಬ, ಧರ್ಮವನ್ನು ಮೀರಿದ ತ್ಯಾಗದ ಬಕ್ರೀದ್ ಹಬ್ಬ. ಮನದ ಕಲ್ಮಶ ಅಳಿಸಿ ಹಾಕುವ ಸ್ನೇಹದ ಹಬ್ಬ.